ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಡೆದಿರ್ತಕ್ಕಂಥ SSLC ಗಣಿತದ ಅರ್ಧವಾರ್ಷಿಕ ಪರೀಕ್ಷೆ 16/9/2025ಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಆಗಿದೆ. ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ನಾನು ಏನು ಮಾಡ್ತೀನಿ, ಕೀ ಉತ್ತರಗಳನ್ನು ಹೇಳ್ತೀನಿ. ನಾಳೆ ಹಿಂದಿ ಮತ್ತು ಮುಂದೆ ಬರ್ತಕ್ಕಂಥ ಸಮಾಜದಲ್ಲಿ ಕೂಡ ನಮ್ಮಲ್ಲಿ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಮತ್ತೊಂದು ಸರಿ ಹೇಳ್ತಾ, ಪ್ರಶ್ನೆ ಪತ್ರಿಕೆಯ ಮೊದಲ ಭಾಗ ಬಹು ಆಯ್ಕೆ ಪ್ರಶ್ನೆಗಳು 8 ಇರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಮೊದಲ ಪ್ರಶ್ನೆ ತುಂಬ ಸರಳ ಇತ್ತು. P of x = 2x³ + 5x - 6 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಕೇಳಿದರು. ಕೊಟ್ಟ ಬಹುಪದೋಕ್ತಿಯ ಘಾತ ದೊಡ್ಡದು ಯಾವುದು ಅಂತ ಕೇಳಿದರು. ಎಕ್ಸದ ಮೇಲೆ 3 ಇದೆ, ಅದು ಒಂದೇ ದೊಡ್ಡದಿದೆ. ಹೀಗಾಗಿ B3 ಅನ್ನೋದು ಸರಿಯಾದ ಉತ್ತರ ನೀವು ಬರೀಬೇಕು. ಪ್ರಶ್ನೆ 2, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ A1x + B1y + C1 = 0 ಮತ್ತು A2x + B2y + C2 = 0 ಇವುಗಳು ಅನನ್ಯ ಪರಿಹಾರಗಳನ್ನು ಹೊಂದಿದ್ದರೆ ಅದರ ಸಂಬಂಧ ಹೇಗಿರ್ತದೆ ಅಂತ ಕೇಳಿದರು. ಆಪ್ಷನ್ ಎ A1/A2 ≠ B1/B2 ಅನ್ನೋದು ಸರಿಯಾದ ಉತ್ತರ. ಇನ್ನು ಯಾವುದು ವರ್ಗ ಸಮೀಕರಣ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಇದೆ, x² - 5x + 6 = 0 ಅನ್ನೋದು ವರ್ಗ ಸಮೀಕರಣ. ಇನ್ನು ಸಮಾಂತರ ಶ್ರೇಣಿ ಕೊಟ್ಟಿದ್ದರು 100, 93, 86 ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ವೆರಿ ಈಸಿ. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕಾದ್ರೆ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳಿಬೇಕು. ಇಲ್ಲಿ ಎರಡನೇ ಪದ 93, ಮೊದಲ ಪದ 100, 93ರಲ್ಲಿ 100 ಕಳೆದ್ರೆ -7 ಬರ್ತದೆ. ಎ ಆಪ್ಷನ್ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ n ನೇ ಪದ 5n + 3 ಆದಾಗ ಶ್ರೇಣಿಯ 3ನೇ ಪದವನ್ನು ಕಂಡುಹಿಡಿಯಿರಿ. ಏನಿದೆ 5n + 3, n ಎಷ್ಟಿದೆ 3 ಇದೆ. n ಅಲ್ಲಿ 3 ಬೆಲೆಗಳನ್ನು ಹಾಕೊಳ್ಳೋಣ. 5 × 3 + 3 ಆಗ್ತದೆ. 5 × 3 ಅಂದ್ರೆ 15 + 3, 15ರಲ್ಲಿ 3 ಕೂಡಿಸಿದರೆ 18. ಆಪ್ಷನ್ ಡಿ 18 ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ XY ಸಮಾಂತರ BC ಆದರೆ AX / ABಗೆ ಸಮ ಯಾವುದು ಅಂತ ಕೇಳಿದರು. ಅದು ಆಪ್ಷನ್ ಸಿ AY / AC ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ, ಕೊಟ್ಟಿರೋ ಚಿತ್ರಗಳಲ್ಲಿ P of x ನ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಏನಿಲ್ಲ, X ಅಕ್ಷದಲ್ಲಿ ಆ ಒಂದು ಗೆರೆ ಎಷ್ಟು ಸರಿ ತಾಗಿದೆ ಅನ್ನೋದನ್ನು ಬರೀಬೇಕು. ವೆರಿ ಸಿಂಪಲ್, ಈಸಿ. ಆ X ಅಕ್ಷದಲ್ಲಿ ಆ ಗೆರೆ ಇರ್ತಕ್ಕಂಥದ್ದು ತಾಗಿದ್ದು ಕೇವಲ ಒಂದು ಕಡೆ ಮಾತ್ರ. ಒಂದು ಶೂನ್ಯತೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, 2k² - k + 1 x + 3 = 0 ಈ ಸಮೀಕರಣದ ಒಂದು ಮೂಲ 1 ಆದರೆ k ನ ಬೆಲೆಯನ್ನು ಕೇಳಿದರು. k ನ ಬೆಲೆ ಏನು ಬರಿಬೋದು? D4 ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ಬರೀರಿ ಅಂತ ಕೇಳಿದರು. ಪ್ರತಿ ಸರಿ ಕೇಳ್ತಾರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಸ್ಥಿರವಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರ್ತವೆ ಅಂತ ಕೇಳಿದರು. ಪರಿಹಾರ ಹೊಂದಿರೋದಿಲ್ಲ ಅನ್ನೋದೇ ಉತ್ತರ. 11ನೇ ಪ್ರಶ್ನೆ, ಎಸ್. ಮೊದಲ n ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬರಲಿಕ್ಕೆ ಕೇಳಿದರು. ಮೊದಲ n ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ನಾವು ಸೂತ್ರ Sn = n (n + 1/2) ಅನ್ನೋದನ್ನು ಬಳಸ್ತೀವಿ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಬಾಹುಗಳ ಸಂಖ್ಯೆ ಒಂದೇ ಆಗಿರುವ 2 ಬಹುಭುಜಾಕೃತಿಗಳ ಸಮರೂಪತೆಗೆ ಇರುವ 2 ನಿಬಂಧನೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಯಾವೆಲ್ಲ ನಿಬಂಧನೆಗಳಿದಾವಪ್ಪ ಅಂತಂದ್ರೆ, ಮೊದಲನೇದು ಅನುರೂಪ ಕೋನಗಳು ಸಮಾನಿಯಾಗಿರಬೇಕು, ಎರಡನೇದು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು ಅನ್ನೋದು 2 ಕಂಡೀಷನ್ ಬರ್ತದೆ. ಇನ್ನು 13ನೇ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ, P of x = 2x² - 3x + k ಈ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ 3 ಆದರೆ k ನ ಬೆಲೆ ಕೇಳಿದ್ದಾರೆ. 6 ಅನ್ನೋದು ಉತ್ತರ ಬರಬೇಕು. ಇನ್ನು ಒಂದು ಸಮಾಂತರ ಶ್ರೇಣಿಯ 3 ಕ್ರಮಾನುಗತ ಪದಗಳ ಮೊತ್ತ 21 ಆದರೆ ಎರಡನೇ ಪದ ಕೇಳಿದರು. 7 ಅನ್ನೋದು ಉತ್ತರ. ಇನ್ನು 3 ಬ್ಯಾಟ್ ಮತ್ತು 2 ಚೆಂಡುಗಳ ಒಟ್ಟು ಬೆಲೆ 700 ಆದರೆ ಒಂದು ಚೆಂಡಿನ ಬೆಲೆ 50 ಆದರೆ ಒಂದು ಬ್ಯಾಟ್ ಬೆಲೆ ಕೇಳಿದರು. 200 ಅನ್ನೋದು ಉತ್ತರ. ಇನ್ನು 16ನೇ ಪ್ರಶ್ನೆಗೆ ಬರ್ತೀನಿ. ತ್ರಿಭುಜ ABC ಸರ್ವಸಮರೂಪತೆ ತ್ರಿಭುಜ DEF. AB / DE = 2/3 ಆದರೆ BC 4 ಸೆಂಟಿಮೀಟರ್ ಮತ್ತು EF ನ ಅಳತೆ ಕೇಳಿದರು. ಅದು 6 ಸೆಂಟಿಮೀಟರ್ ಅಂತ ಬರ್ತದೆ. ಇನ್ನು ಸಂಯುಕ್ತ ಸಂಖ್ಯೆ ಕೇಳಿದ್ದಾರೆ. ಸಂಯುಕ್ತ ಸಂಖ್ಯೆ ಅನ್ನೋದು ಭಾಳ ಈಸಿ. ಏನಪ್ಪ ಅಂದ್ರೆ
ಒಂದಕ್ಕಿಂತ ದೊಡ್ಡ ಸಂಖ್ಯೆಯಾಗಿದ್ದು 1 ಮತ್ತು ತನ್ನನ್ನು ಹೊರತುಪಡಿಸಿ ಇನ್ನಿತರ ಹಂತಗಾರರ ಸಂಖ್ಯೆ 24 ಸಂಯುಕ್ತ ಸಂಖ್ಯೆ. ಇನ್ನು ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿ ಬಿಡಿಸಬೇಕು. 2x + y = 8, 3x - y = 7. ಇಲ್ಲಿ x = 3 ಅಥವಾ y = -2 ಅಂತಲೇ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆಗಳು ಕೂಡ ಬಹಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು ಸ್ನೇಹಿತರೆ. ಅದನ್ನು ಕೂಡ ನೀವು ಈಸಿಯಾಗಿ ಏನು ಮಾಡ್ಬೋದಾಗಿತ್ತು, ಬಿಡಿಸ್ಬೋದಿತ್ತು. ಇಷ್ಟು ನಾನು 1 ಮಾರ್ಕಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಸೊ ಡೀಟೇಲ್ ಆಗಿ ಇನ್ನೊಂದು ಭಾಗದ ವಿಡಿಯೋಗಳೊಂದಿಗೆ ಭೇಟಿಯಾಗ್ತೀನಿ. ನಾಳೆ ನಡೀತಕ್ಕಂಥ ಹಿಂದಿ ವಿಷಯದ ಪರೀಕ್ಷೆಗೂ ಕೂಡ ನಾವು ಭಾಳಷ್ಟು ವಿಡಿಯೋಗಳನ್ನು ನಿಮಗಾಗಿ ಪೋಸ್ಟ್ ಮಾಡ್ತಾನೇ ಇದ್ದೀವಿ. ಸೊ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ತುಂಬ ಸರಳ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಆರಾಮಾಗಿ ನೀವೇನು ಮಾಡ್ಬೋದಾಗಿತ್ತು ಅಂತಂದ್ರೆ 60-65 ಮಾರ್ಕ್ಸನ್ನು ಈಸಿಯಾಗಿ ನೀವು ಸೆಕ್ಯೂರನ್ನು ಮಾಡ್ಬೋದಿತ್ತು. ಗ್ರಾಫ್ ಇತ್ತು. x + y = 5, x + 2y = 6. ಭಿನ್ನ ರಾಶಿಗೆ ಸಂಬಂಧಪಟ್ಟಂತೆ ಲೆಕ್ಕ. ಪ್ರಮೇಯ ಇದೆ ನೋಡಿ. ಕೋನ ನಿರ್ಧಾರಕ ಗುಣ ಇದೆಯಲ್ಲ, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನೇ ಆದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪ ಅಂತ ಸಾಧಿಸಲಿಕ್ಕೆ ಕೇಳಿದರು. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.